ಎಲ್ಲರಿಗೂ ನಮಸ್ಕಾರ. ಕೆಮ್ಚಾಗೆ ನಾನು ಛಾಯಾ ನಿನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ ಮತ್ತು ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಈಗ KSET ಎಕ್ಸಾಮ್ ಬಂದಿದೆ. ಪೇಪರ್ 2ನಲ್ಲಿ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಇದೆ, ಅದು ಬಯೋ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ. ಅದರಲ್ಲಿ ವೇರಿಯಸ್ ಬಯೋ ಇನಾರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಬಗ್ಗೆ ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಮಿನಿಮಮ್ 4ರಿಂದ 5 ಕ್ವಶನ್ ಈ ಚಾಪ್ಟರ್ ಮೇಲೆ ಇದ್ದೇ ಇರುತ್ತೆ. ಅದು ಅಲ್ಲದೆ ನಿಮಗೆ MSc ಇರ್ಬೋದು ಅಥವಾ ಗೇಟ್ ಎಕ್ಸಾಮ್ಗೆ ಇರ್ಬೋದು. ಸೊ ಬೇರೆ ಬೇರೆ ಕಾಂಪಿಟೇಟಿವ್ ಕೆಮಿಸ್ಟ್ರಿ ಎಕ್ಸಾಮ್ಗಳಿಗೆಲ್ಲ ಇದು ಚಾಪ್ಟರ್ಗಳು ಬೇಕಾಗುತ್ತೆ. ಸೊ ಹಾಗಾಗಿ ಆ ಚಾಪ್ಟರ್ದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 9 ವೀಡಿಯೋಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಆ ಚಾಪ್ಟರ್ ಮೇಲೆ. ಇವತ್ತಿನ ಮಾಡ್ತಾ ಇರುವಂಥ ವೀಡಿಯೋ ನಾನು 10th ವೀಡಿಯೋ ಮಾಡ್ತಾ ಇರೋದು. ಇವತ್ತಿನ ವಿಡಿಯೋದಲ್ಲಿ ನಾನು ಕಾಪರ್ ಇನ್ ಪ್ರೋಟೀನ್ಸ್ ಆ್ಯಂಡ್ ಎನ್ಸೈಮ್ಸ್. ಸೊ ನಮ್ಮ ಬಯಾಲಜಿಕಲ್ ಸಿಸ್ಟಮಲ್ಲಿ ಕಾಪರ್ನ ನಾವು ಪ್ರೋಟೀನ್ ಆಗಿ ಮತ್ತು ಎನ್ಸೈಮ್ಸ್ ಆಗಿ ಬೇರೆ ಬೇರೆ ಫಾರ್ಮಲ್ಲಿ ಯೂಸ್ ಮಾಡ್ತೀವಿ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಕಾಪರ್ ಪ್ರೋಟೀನ್ಸ್ ಅಂತ ಏನು ಕಳಿಸ್ತೀವಿ ಅದನ್ನು ನಾವು 3 ಟೈಪ್ ಕನ್ಸಿಡರ್ ಮಾಡ್ತೀವಿ. ಟೈಪ್ 1, ಟೈಪ್ 2, ಟೈಪ್ 3 ಅಂತ. ಸೊ ಅದರದ್ದು ಒಂದೊಂದು ಎಕ್ಸಾಂಪಲ್ ತೊಗೊಂಡು ಇವತ್ತು ಅದನ್ನೆಲ್ಲ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ಇದ್ದೀನಿ. ಸೊ ನಿಮಗೆ ಗೊತ್ತು, ಕಾಪರ್ ಇಸ್ ಅನ್ ಎಸೆನ್ಷಿಯಲ್ ಎಲಿಮೆಂಟ್ ಇನ್ ಮೆನಿ ಎನ್ಸೈಮ್ಸ್ ದಟ್ ಕಾಸಸ್ ಆಕ್ಸಿಡೇಷನ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಸೊ ಕಾಪರ್ ನಮ್ಮ ಬಾಡಿಗೆ ಬೇಕೇ ಬೇಕು. ಸೊ ನಮಗೆ ಬಾಡಿಗೆ ಬೇಕಾಗುವಂಥ ಎಲಿಮೆಂಟ್ಸ್ನ ನಾವು ಎಸೆನ್ಷಿಯಲ್ ಎಲಿಮೆಂಟ್ಸು, ನಾನ್ ಎಸೆನ್ಷಿಯಲ್ ಎಲಿಮೆಂಟ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀವಿ. ಎಸೆನ್ಷಿಯಲ್ ಎಲಿಮೆಂಟ್ಸ್ ಅಂದರೆ ಅವು ನಮ್ಮ ಬಾಡಿಗೆ ಬೇಕೇ ಬೇಕಾಗುತ್ತಲ್ಲ, ಅಂಥದಕ್ಕೆಲ್ಲ ನಾವು ಎಸೆನ್ಷಿಯಲ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಎಗೇನ್ ಅದರಲ್ಲೂ ಮ್ಯಾಕ್ರೋ ಎಸೆನ್ಷಿಯಲ್ ಎಲಿಮೆಂಟ್ಸು, ಮೈಕ್ರೋ ಎಸೆನ್ಷಿಯಲ್ ಎಲಿಮೆಂಟ್ಸು, ಅಲ್ಟ್ರಾ ಮೈಕ್ರೋ ಎಸೆನ್ಷಿಯಲ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಕಾಪರ್ ಅನ್ನೋದು ಮ್ಯಾಕ್ರೋ ಎಸೆನ್ಷಿಯಲ್ ಎಲಿಮೆಂಟ್ಸು, ಇಟ್ ರಿಕ್ವೈರ್ಸ್ ಟು ಅವರ್ ಬಾಡಿ. ಸೊ ಹಾಗಾಗಿ ಅದೇನಾಗುತ್ತೆ ಅಂದರೆ ಇಟ್ ಆಕ್ಟ್ ಇಸ್ ಅ ಕೋಫ್ಯಾಕ್ಟರ್ in the diversity of biological oxidation reduction reaction due to its existence either in the reduced state or in the oxidized state. So ಇದು ರಿಯಾಕ್ಷನ್ ಏನಾಗುತ್ತೆ, it acts as a cofactor. It going to combine with other biomolecules and it undergoes oxidation reduction ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಒಂದು ರೆಡ್ಯೂಸ್ ಸ್ಟೇಟಲ್ಲಿ ಇರುತ್ತೆ, ಇನ್ನೊಂದು ಆಕ್ಸಿಡೈಸ್ ಸ್ಟೇಟಲ್ಲಿ ಇರುತ್ತೆ ಕಾಪರ್. These enzymes are responsible for such varied functions as producing a darkening in cut apple slice. ಸೊ ನಾವು ಆ್ಯಪಲ್ನ ಕಟ್ ಮಾಡಿಟ್ರೆ ಅದ್ಮೇಲೆ ಡಾರ್ಕ್ ಆಗುತ್ತೆ. ಅದೇ ಥರ ಪೊಟ್ಯಾಟೋಸ್ನ ಪೀಲ್ ಮಾಡಿ ಏರ್ಗೆ ಇಟ್ಟಾಗ ಏನಾಗುತ್ತೆ, ಆಕ್ಸಿಡೇಷನ್ ಆಗುತ್ತೆ. ಸೊ ಹಾಗಾಗಿ ಅದೇನಾಗುತ್ತೆ ಅಂದರೆ ಕಾಪರ್ ಇರುತ್ತೆ ಅದ್ಮೇಲೆ. ಕಾಪರ್ ಇರೋದು ಒಂದು ರೆಡ್ಯೂಸ್ ಫಾರ್ಮ್, ಒಂದು ಆಕ್ಸಿಡೈಸ್ಡ್ ಫಾರ್ಮ್ ಆದಾಗ ಕಲರು ಚೇಂಜ್ ಆಗ್ತಾ ಹೋಗುತ್ತೆ. ಟರ್ನಿಂಗ್ ದಿ ಗ್ರೀನ್ ಟೀ ಇಂಟು ಬ್ಲ್ಯಾಕ್ ಟೀ, ಡಿಸ್ಟ್ರಾಯಿಂಗ್ ದಿ ವಿಟಮಿನ್ ಸಿ ಇನ್ ದಿ ಸ್ಟೋಲ್ ಫುಡ್. ಇದೆಲ್ಲ ಮಾಡೋದು ಯಾವುದು ಅಂದರೆ ಈ ಕಾಪರೇ ಮಾಡ್ತಾ ಹೋಗುತ್ತೆ. Oxidized copper preferentially coordinates with oxygen in the aspartic and glutamic acid or with the imidazole nitrogen group in histidine, allowing interaction with a wide spectrum of proteins. ಸೊ ಅದೇನಾಗುತ್ತೆ, ಇಂಟ್ರಾಕ್ಟ್ ಮಾಡುತ್ತೆ. ಆಕ್ಸಿಡೈಸ್ ಸ್ಟೇಟಲ್ಲಿ ಇರುವಂಥದ್ದು ಕೋಆರ್ಡಿನೇಟ್ ಮಾಡ್ಕೊಳ್ಳುತ್ತೆ ಆಕ್ಸಿಜನ್ ಜೊತೆಗೆ. ಹಾಗಾಗಿ ಏನಾಗುತ್ತೆ, ಅದು ಇಟ್ ಗೋಯಿಂಗ್ ಟು ರಿಯಾಕ್ಟ್ ಮೆನಿ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಕಾಪರ್ ಪ್ರೋಟೀನ್ಸ್ ಆರ್ ಪ್ರೋಟೀನ್ಸ್ ಕಂಟೈನ್ 1 or more copper ions in prosthetic groups. ಸೊ ಇಲ್ಲಿ ಏನಾಗ್ತಾ ಇದೆ, ಕಾಪರು 1 ಇರ್ಬೋದು ಅಥವಾ 2 ಇರ್ಬೋದು, +1 ಸ್ಟೇಟಲ್ಲಿ ಇರ್ಬೋದು ಅಥವಾ +2 ಸ್ಟೇಟಲ್ಲಿ ಇರ್ಬೋದು. ಸೊ ನಮ್ಮ ಬಾಡಿಗೆ ಎಷ್ಟು ಬೇಕಾಗುತ್ತೆ ಅಂದರೆ 100 to 150 grams ಆಫ್ ಕಾಪರ್ ಬೇಕಾಗುತ್ತೆ. 100 to 150 milligrams ಆಫ್ ಕಾಪರ್ ಪರ್ ಡೇ ಬೇಕಾಗುತ್ತೆ. ದ ರೆಕಮೆಂಡೆಡ್ ಡೈಲಿ ಡೋಸ್ ಟು ಅಬೌಟ್ 1 to 3 milligrams ಪರ್ ಡೇ ಅಂತ ಅವ್ರು ಹೇಳ್ತಾ ಇದ್ದಾರೆ. ಕಾಪರ್ ಎಕ್ಸಿಸ್ಟ್ ಆಸ್ ಬೋತ್ Cu+ and Cu2+ ಅಯಾನ್ಸ್. ಒಂದು ಆಕ್ಸಿಡೈಸ್ ಸ್ಟೇಟಲ್ಲಿದೆ, ಇನ್ನೊಂದು ರೆಡ್ಯೂಸ್ ಸ್ಟೇಟಲ್ಲಿದೆ. ಓಕೆ, ಇದು ಡಿಫಿಷಿಯನ್ಸಿ ಇದ್ದರೆ ಏನಾಗುತ್ತೆ? ಡಿಫಿಷಿಯನ್ಸಿ ಇದ್ದರೆ ಅನಿಮಿಯಾ ಆಗ್ಬೋದು, ಇನ್ಫ್ಲಮೇಷನ್ ಆಫ್ ಲಿವರ್ ಆಗ್ಬೋದು, ಸ್ಟಫ್ ಹೆಪಟೈಟಿಸ್ ಆಗ್ಬೋದು. ಕಾಪರ್ ಪಾಯ್ಸನಿಂಗ್, ಅದು ಎಕ್ಸಸ್ ಆದರೂ ನಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಜರ್ಮಟೈಸಲ್ ಎಫೆಕ್ಟ್ ಅಂತ ಹೇಳ್ತೀವಿ, ವಿಲಿಯನ್ಸನ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಇದನ್ನು ಬೇಕಾದ್ರೆ ನಿಮ್ಗೆ ಆಗ್ಬೋದು. ವಿಲಿಯನ್ಸನ್ಸ್ ಡಿಸೀಸ್ ಅಂದರೆ ಏನು ಅಂತಂದರೆ ಎಕ್ಸಸ್ ಆಫ್ ಯೂರಿನ್ ಯೂರಿನಲ್ಲಿ ಕಾಪರು ಹೊರಗಡೆ ಹೋಗ್ತಾ ಇದ್ರೆ, ಎಕ್ಸ್ಕ್ರೀಟ್ ಆಗ್ತಾ ಇದ್ರೆ, ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ, ವಿಲಿಯನ್ಸನ್ ಡಿಸೀಸ್ ಅಂತ ಹೇಳ್ತೀವಿ. ಓಕೆ, ನಾನು ಮುಂಚೆನೇ ಹೇಳ್ದಂಗೆ ಕಾಪರ್ ಬೈಂಡಿಂಗ್ ಪ್ರೋಟೀನ್ಸ್ ಆರ್ ಡಿವೈಡೆಡ್ ಇಂಟು 3 ಕ್ಲಾಸ್ ಬೇಸ್ಡ್ ಆನ್ ದೇರ್ ಸ್ಪೆಕ್ಟ್ರೋಸ್ಕೋಪಿಕ್ ಪ್ರಾಪರ್ಟೀಸ್ ಆರ್ ಜೊಮೆಟ್ರಿಕಲ್ ಸ್ಟ್ರಕ್ಚರ್ ಆಫ್ ಎನ್ ಆಕ್ಟಿವ್ ಸೈಟ್. ಸೊ ಎಲ್ಲರಲ್ಲೂ ಆಕ್ಟಿವ್ ಸೈಟ್ ಏನಿರ್ಬೋದು, Cu+ ಇರ್ಬೋದು, Cu2+ ಇರ್ಬೋದು. ಸೊ ಅವು ಹೇಗೆ ಬೈಂಡ್ ಆಗುತ್ತೆ ಬೇರೆ ಸಬ್ಸ್ಟೆನ್ಸ್ ಜೊತೆಗೆ, ಅದ್ರ ಮೇಲೆ ನಾವು ಅದನ್ನು 3 ರೀತಿಯಾಗಿ ಕ್ಲಾಸಿಫೈ ಮಾಡಿದ್ದೀವಿ. ಟೈಪ್ 1, ಟೈಪ್ 2, ಟೈಪ್ 3
ಬೇಸ್ಡ್ ಆನ್ ಸ್ಪೆಕ್ಟ್ರೋಸ್ಕೋಪಿಕ್ ಪ್ರಾಪರ್ಟೀಸ್ ಆ್ಯಂಡ್ ಜೊಮೆಟ್ರಿಕಲ್ ಸ್ಟ್ರಕ್ಚರ್. ಸೊ ಈ ಪ್ರತಿ ಸಲನೂ ಆ ಕಾಪರು ಹೇಗೆ ಕಂಬೈನ್ ಆಗುತ್ತೆ, ಯಾವ ಥರ ಸ್ಟ್ರಕ್ಚರ್ ಕೊಡುತ್ತೆ, ಆ ಬೇಸಿಸ್ ಮೇಲೆ ಅದನ್ನು ನಾವು ಟೈಪ್ 1, ಟೈಪ್ 2, ಟೈಪ್ 3 ಅಂತ ಕ್ಲಾಸಿಫೈ ಮಾಡಿದ್ವಿ. ಟೈಪ್ 1ಗೆ ಬ್ಲೂ ಕಾಪರ್ ಪ್ರೋಟೀನ್ಸ್ ಅಂತ ಕರಿತೀವಿ. ಆ್ಯಕ್ಚುಲಿ ಅದು ಬ್ಲೂ ಕಲರ್ ಇರುತ್ತೆ. ಒಂದು ಆಕ್ಸಿಡೈಸ್ ಸ್ಟೇಟಲ್ಲಿ ಒಂದು ಕಲರ್ ಇರುತ್ತೆ, ರೆಡ್ಯೂಸ್ ಸ್ಟೇಟಲ್ಲಿ ಇನ್ನೊಂದು ಕಲರ್ ಇರುತ್ತೆ. ಯಾಕೆ ಆ ಥರ ಆಗುತ್ತೆ ಅಂದರೆ ಎಲೆಕ್ಟ್ರಾನ್ ಟ್ರಾನ್ಸ್ಫರ್, ಒಂದರಲ್ಲಿ ಪ್ಲಸ್ ಸ್ಟೇಟಲ್ಲಿ ಇರುತ್ತೆ, ಇನ್ನೊಂದು 2+ ಸ್ಟೇಟಲ್ಲಿ ಇರುತ್ತೆ. ಒಂದು ರೆಡ್ಯೂಸ್ ಸ್ಟೇಟಲ್ಲಿ ಇರುತ್ತೆ, ಇನ್ನೊಂದು ಆಕ್ಸಿಡೈಸ್ ಸ್ಟೇಟಲ್ಲಿ ಇರುತ್ತೆ. ಸೊ ಅದಕ್ಕೆ ನಾವು ಬ್ಲೂ ಕಾಪರ್ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ಸೈಟೋಸೈನಿನ್, ಅಜುಲಿನ್, ಹ್ಯಾಲೋಸೈನಿನ್ ಇದೆಲ್ಲನೂ ಎಕ್ಸಾಂಪಲ್ಸ್ ಆಗುತ್ತೆ. ಎರಡನೇ ಟೈಪಲ್ಲಿ ಏನಾಗುತ್ತೆ ಅಂದರೆ ನಾನ್ ಬ್ಲೂ ಕಾಪರ್ ಪ್ರೋಟೀನ್ಸ್. ಕಾಪರ್ ಇದೆ ಆದರೆ ಬ್ಲೂ ಕಲರ್ ಇಲ್ಲ. ಸೊ ಇದು ಏನಾಗುತ್ತೆ, ದೇ ಆಕ್ಟ್ ಆಸ್ ಎ ಆಕ್ಸಿಡೋ ರಿಡಕ್ಟೇಸ್ ಫ್ಯಾಮಿಲಿಗೆ ಬಿಲಾಂಗ್ ಆಗಿರ್ತವೆ. ಎಕ್ಸಾಂಪಲ್ ಗ್ಯಾಲಕ್ಟೋ ಆಕ್ಸಿಡೇಸ್. ಟೈಪ್ 3ಗೆ ಏನು ಹೇಳ್ತೀವಿ ಅಂದರೆ ಬೈ ನ್ಯೂಕ್ಲಿಯರ್ ಕಾಪರ್ ಪ್ರೋಟೀನ್. ಬೈ ನ್ಯೂಕ್ಲಿಯರ್ ಅಂದರೆ 2 ಕಾಪರ್ ಪ್ರೋಟೀನ್ಸ್ ಇರುತ್ತೆ. ಬ್ಲೂ ಇರ್ಬೋದು, ಬ್ಲೂ ಇಲ್ದಲೇ ಇರ್ಬೋದು. ಟೈರನೈಸ್ ಇರ್ಬೋದು, ಅಥವಾ ಕೆಸಕಾಲ್ ಆಕ್ಸಿಡೇಷನ್ ಇರ್ಬೋದು, ಇಮೋಸೈನಿನ್ ಇರ್ಬೋದು. ಇದೆಲ್ಲ ನಿಮಗೆ ಎಕ್ಸಾಂಪಲ್ಗಳು ಆಗ್ತಾ ಹೋಗ್ತವೆ. ಸೊ ಕಾಪರು ನಮ್ಮ ಬಾಡಿಗೆ ಎಸೆನ್ಷಿಯಲ್ಲು. ಸೊ ಕಾಪರ್ ಹೇಗೆ ಬಯಾಲಜಿಕಲ್ ಆ್ಯಕ್ಟಿವಿಟಿನಲ್ಲಿ ಇನ್ವಾಲ್ವ್ ಆಗುತ್ತೆ ಅನ್ನೋದ್ರ ಬೇಸಿಸ್ ಮೇಲೆ ನಾವು 3 ರೀತಿಯಾಗಿ ಕ್ಲಾಸಿಫೈ ಮಾಡಿದ್ದೀವಿ. ಸೊ ಎಕ್ಸಾಂಪಲ್ಸ್ಗಳನ್ನ ನೋಡ್ಕೊಳಕ್ಕೆ ಹೋದರೆ ಫೈಟೋಸೈನಿನ್ ತೊಗೊಂಡ್ರೆ ಟೈಪ್ 1 ಅಂತ ಹೇಳ್ತೀವಿ. ಅದನ್ನು ಬ್ಲೂ ಕಾಪರ್ ಪ್ರೋಟೀನ್ ಕೇಳ್ತಾರೆ. ಇದನ್ನು ಟೈಪ್ 1, ಟೈಪ್ 2 ಯಾವುದೋ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಇದು ಯಾವ ರೀತಿ ಇದೆ ಅಂತ ಕೇಳ್ತಾರೆ ಕ್ವಶನ್ಸಲ್ಲಿ, ನಿಮಗೆ ಗೊತ್ತಿರಬೇಕು. ಸೊ ಕಾಪರ್ containing protein involved in electron transfer. The protein is monomeric with a molecular weight around 10,500 Daltons and 99 amino acids in most vascular plants. The electron transfer agent in photosynthesis in green plants, which is the electron transfer agent in photosynthesis in green plants ಅಂತ ಕೇಳ್ತಾರೆ. ಫೈಟೋಸೈನಿನ್ ಅಂತ ನಿಮ್ಗೆ ಹೇಳಕ್ಕೆ ಬರಬೇಕಾಗತ್ತೆ. ಪ್ಲಾಸ್ಟೋಸೈನಿನ್ ಅಂತ ಹೇಳ್ತೀವಿ. ಸೊ ಪ್ಲಾಸ್ಟೋಸೈನಿನ್ ಹೆಂಗಾಗಿರುತ್ತೆ ಅಂದರೆ ಮಧ್ಯದಲ್ಲಿ ಕಾಪರ್ ಇರುತ್ತೆ. 2 ಹಿಸ್ಟಿಡೀನ್, ನೈಟ್ರೋಜನ್ ಆಫ್ 2 ಹಿಸ್ಟಿಡೀನ್ಗೆ ಕನೆಕ್ಟ್ ಆಗಿರುತ್ತೆ. ಒಂದು ಸಿಸ್ಟೀನ್ಗೆ ಕನೆಕ್ಟ್ ಆಗಿರುತ್ತೆ, ಇನ್ನೊಂದು ಮಿಥನಾಯಿನ್ಗೆ ಕನೆಕ್ಟ್ ಆಗಿರುತ್ತೆ. ಟೆಟ್ರಾಹೈಡ್ರಲ್ ಜಾಮೆಟ್ರಿ ಇರುತ್ತೆ. ಸೊ ಬ್ಲೂ ಕಲರ್ ಇರುತ್ತೆ. ಸೊ ಆಕ್ಸಿಡೈಸ್ ಸ್ಟೇಟಲ್ಲಿ ಏನಾಗುತ್ತೆ ಅಂದರೆ ಡಿಸ್ಟಾರ್ಟೆಡ್ ಆಕ್ಟಾಹೈಡ್ರಲ್ ಸ್ಟ್ರಕ್ಚರ್ ಇರುತ್ತೆ. ಡಿಸ್ಟಾರ್ಟೆಡ್ ಟೆಟ್ರಾಹೈಡ್ರಲ್ ಜಾಮೆಟ್ರಿ ಇರುತ್ತೆ. ಬ್ಲೂ ಕಲರ್ ಇರುತ್ತೆ ಆಕ್ಸಿಡೈಸ್ಡ್ ಫಾರ್ಮಲ್ಲಿ. ಸೊ ರೆಡ್ಯೂಸ್ ಫಾರ್ಮಲ್ಲಿ ಏನಾಗುತ್ತೆ, Cu+ ಆಗುತ್ತೆ. ಆಕ್ಸಿಡೇಷನ್ ಸ್ಟೇಟ್ ನೋಡ್ಕೊಳ್ಳಿ. ಸೊ ನೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲ ಅಲ್ಲಿ. ಸೊ ಹಾಗಾಗಿ ಇಟ್ ವಿಲ್ ಬಿಕಮ್ ಕಲರ್ಲೆಸ್. ಶೇಪ್ ಏನಾಗಿರುತ್ತೆ ಅಂದರೆ ಟೆಟ್ರಾಹೈಡ್ರಲ್ ಆಗಿರುತ್ತೆ. ಸೊ ದಿಸ್ ಎ ಎಕ್ಸಾಂಪಲ್ ಫಾರ್ ಬ್ಲೂ ಕಾಪರ್ ಪ್ರೋಟೀನ್. ಆ ಥರ ಅನದರ್ ಎಕ್ಸಾಂಪಲ್ ಫಾರ್ ಬ್ಲೂ ಕಾಪರ್ ಪ್ರೋಟೀನ್ಗೆ ವಿಚ್ ಬಿಲಾಂಗ್ಸ್ ಟು ಟೈಪ್ 1ಗೆ ನಾವೇನಂತ ಕರಿತೀವಿ ಅಂತಂದರೆ ಅಜುರೈನ್ ಅಂತ ಕರಿತೀವಿ. ಇದು 14 ಡೆಲ್ಟಾ ಇರುತ್ತೆ. ನೆಕ್ಸ್ಟ್ ಕಂಪೋಸ್ಡ್ ಆಫ್ 128 ಅಮಿನೋ ಆಸಿಡ್ಸ್. ಇದಕ್ಕೂ ಒಂದಿರುತ್ತೆ. ಆಕ್ಸಿಡೈಸ್ ಸ್ಟೇಟಲ್ಲಿ ಇರುತ್ತೆ, ರೆಡ್ಯೂಸ್ ಸ್ಟೇಟಲ್ಲಿ ಇರುತ್ತೆ. ಇದ್ರದ್ದು ಪ್ರೋಸೆಸ್ ಏನು ಅಂತಂದರೆ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಏಜೆಂಟ್ ಇನ್ ಫೋಟೋಸಿಂಥಸಿಸ್ ಇನ್ ಸೈನೋಬ್ಯಾಕ್ಟೀರಿಯಾ. ವೆರಾಸ್ ಸೈಟೋಪ್ಲಾಸಿನ್ ಏನಾಗಿತ್ತು ಇನ್ ಪ್ಲಾಂಟ್ಸಲ್ಲಿ ಆಗ್ತಿತ್ತು, ಇದು ಬ್ಯಾಕ್ಟೀರಿಯಾದಲ್ಲಿ ಇದು ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಅಗೇನ್ ಇದ್ರದ್ದು ಸ್ಟ್ರಕ್ಚರ್ನ ನೀವು ತಗೊಂಡ್ರೆ ಸಿಂಗಲ್ ಕಾಪರ್ ಸೆಂಟರ್ ಇದೆ. ಬ್ಲೂ ಕಾಪರ್ ಪ್ರೋಟೀನ್ ಅಂತ ಕರಿತೀವಿ. ಆಕ್ಸಿಡೈಸ್ ಸ್ಟೇಟಲ್ಲಿ ಬ್ಲೂ ಕಲರ್ ಇರುತ್ತೆ. ಅನ್ಆಕ್ಸಿಡೈಸ್ ಅಥವಾ ರೆಡ್ಯೂಸ್ ಸ್ಟೇಟಲ್ಲಿ ಏನಾಗಿರುತ್ತೆ, ಕಲರ್ಲೆಸ್ ಆಗಿರುತ್ತೆ. ಅಗೇನ್ ಆಕ್ಸಿಡೈಸ್ ಸ್ಟೇಟಲ್ಲಿ ಡಿಸ್ಟಾರ್ಟೆಡ್ ಆಕ್ಟಾಹೈಡ್ರಲ್ ಇರುತ್ತೆ, ಟೆಟ್ರಾಹೈಡ್ರಲ್ ಇರುತ್ತೆ. ರೆಡ್ಯೂಸ್ ಫಾರ್ಮಲ್ಲಿ ಟೆಟ್ರಾಹೈಡ್ರಲ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, 3 ಈಕ್ವಟೋರಿಯಲ್ ಕಾಪರ್ ಲಿಗ್ಯಾಂಡ್ಸ್ ಆರ್ ಕಂಪೋಸ್ಡ್ ಆಫ್ ಸಿಸ್ಟೀನ್ ಆ್ಯಂಡ್ 2 ಹಿಸ್ಟಿಡೀನ್. ಒಟ್ಟು 5 ಬಾಂಡ್ ಲಿಂಕ್ ಆಗಿದೆ. ಅದರಲ್ಲಿ 3 ಟರ್ಮಿನಲ್ ಇರ್ತವೆ, ಈಕ್ವಟೋರಿಯಲ್ ಪೊಸಿಷನ್ಸ್ ಇರ್ತವೆ. 2 ಹಿಸ್ಟಿಡೀನ್ ಇರುತ್ತೆ, ಇನ್ನೊಂದು ಸಿಸ್ಟೀನ್ ಇರುತ್ತೆ. ಸೊ ಇನ್ನೆರಡು ವೀಕ್ ಇರುತ್ತೆ. ಒಂದು ಕಾರ್ಬನೈಲ್ ಆಕ್ಸಿಜನ್ ಆಫ್ ದಿ ಗ್ಲೂಟನಮೈನ್ ಇರ್ಬೋದು, ಇನ್ನೊಂದು ಮಿಥನಾಯಿನ್ ಆ ಥರ ಆಗಿ ಇರುತ್ತೆ. ಸೊ ದಿಸ್ ಇಸ್ ಆಲ್ಸೋ ಅನ್ ಎಕ್ಸಾಂಪಲ್ ಫಾರ್ ಟೈಪ್ 1 ಬ್ಲೂ ಕಾಪರ್ ಪ್ರೋಟೀನ್. ಟೈಪ್ 1ಅಲ್ಲಿ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಮಾಡ್ತಾ ಇರ್ತವೆ. ಸೊ ಆಕ್ಸಿಡೈಸ್ ಸ್ಟೇಟಸ್ ಅಂತ ಹೇಳ್ತೀವಿ. ಓಕೆ, ನಾನು ಮುಂಚೆನೇ ಹೇಳ್ದಂಗೆ ಕಾಪರ್ ಬೈಂಡಿಂಗ್ ಪ್ರೋಟೀನ್ಸ್ ಆರ್ ಡಿವೈಡೆಡ್ ಇಂಟು 3 ಕ್ಲಾಸ್ ಬೇಸ್ಡ್ ಆನ್ ದೇರ್ ಸ್ಪೆಕ್ಟ್ರೋಸ್ಕೋಪಿಕ್ ಪ್ರಾಪರ್ಟೀಸ್ ಆ್ಯಂಡ್ ಜೊಮೆಟ್ರಿಕಲ್ ಸ್ಟ್ರಕ್ಚರ್ ಆಫ್ ಎನ್ ಆಕ್ಟಿವ್ ಸೈಟ್. ಸೊ ಎಲ್ಲದರಲ್ಲೂ ಆಕ್ಟಿವ್ ಸೈಟ್ ಏನಿರ್ಬೋದು, Cu+ ಇರ್ಬೋದು, Cu2+ ಇರ್ಬೋದು. ಸೊ ಅವು ಹೇಗೆ ಬೈಂಡ್ ಆಗುತ್ತೆ ಬೇರೆ ಸಬ್ಸ್ಟೆನ್ಸ್ ಜೊತೆಗೆ, ಅದ್ರ ಮೇಲೆ ನಾವು ಅದನ್ನು 3 ರೀತಿಯಾಗಿ ಕ್ಲಾಸಿಫೈ ಮಾಡಿದ್ದೀವಿ. ಟೈಪ್ 1, ಟೈಪ್ 2, ಟೈಪ್ 3 ಬೇಸ್ಡ್ ಆನ್ ಸ್ಪೆಕ್ಟ್ರೋಸ್ಕೋಪಿಕ್ ಪ್ರಾಪರ್ಟೀಸ್ ಆ್ಯಂಡ್ ಜೊಮೆಟ್ರಿಕಲ್ ಸ್ಟ್ರಕ್ಚರ್. ಸೊ ಈ ಪ್ರತಿ ಸಲನೂ ಆ ಕಾಪರು ಹೇಗೆ ಕಂಬೈನ್ ಆಗುತ್ತೆ, ಯಾವ ಥರ ಸ್ಟ್ರಕ್ಚರ್ ಕೊಡುತ್ತೆ, ಆ ಬೇಸಿಸ್ ಮೇಲೆ ಅದನ್ನು ನಾವು ಟೈಪ್ 1, ಟೈಪ್ 2, ಟೈಪ್ 3 ಅಂತ ಕ್ಲಾಸಿಫೈ ಮಾಡಿದ್ವಿ. ಟೈಪ್ 1ಗೆ ಬ್ಲೂ ಕಾಪರ್ ಪ್ರೋಟೀನ್ಸ್ ಅಂತ ಕರಿತೀವಿ. ಆ್ಯಕ್ಚುಲಿ ಅದು ಬ್ಲೂ ಕಲರ್ ಇರುತ್ತೆ. ಒಂದು ಆಕ್ಸಿಡೈಸ್ ಸ್ಟೇಟಲ್ಲಿ ಒಂದು ಕಲರ್ ಇರುತ್ತೆ, ರೆಡ್ಯೂಸ್ ಸ್ಟೇಟಲ್ಲಿ ಇನ್ನೊಂದು ಕಲರ್ ಇರುತ್ತೆ. ಯಾಕೆ ಆ ಥರ ಆಗುತ್ತೆ ಅಂದರೆ ಎಲೆಕ್ಟ್ರಾನ್ ಟ್ರಾನ್ಸ್ಫರ್, ಒಂದರಲ್ಲಿ ಪ್ಲಸ್ ಸ್ಟೇಟಲ್ಲಿ ಇರುತ್ತೆ, ಇನ್ನೊಂದು 2+ ಸ್ಟೇಟಲ್ಲಿ ಇರುತ್ತೆ. ಒಂದು ರೆಡ್ಯೂಸ್ ಸ್ಟೇಟಲ್ಲಿ ಅಂದರೆ SOD ಅಂತ ಕರಿತೀವಿ.
ಸೊ ಈ ಎಸ್ ಒ ಡಿನಲ್ಲಿ 3 ಥರ ಆಗಿರ್ಬೋದು, ಡಿಪೆಂಡಿಂಗ್ ಅಪಾನ್ ದಿ ಮೆಟೀರಿಯಲ್ ಯಾವ್ಯಾವ ತೊಗೊಳ್ತಾ ಇದ್ವಿ ಅಲಾಂಗ್ ವಿತ್ ದ ಕಾಪರ್ ಏನಿದೆ, ವೆದರ್ ಇಟ್ ಗೋಯಿಂಗ್ ಟು ಬೈಂಡ್ ಆರ್ ನಾಟ್ ಬೈಂಡ್ ಅದೇ ಥರ. ಸೊ 3 ಟೈಪ್ ಇದೆ. ಒಂದಕ್ಕೆ ಕಾಪರ್ ಜಿಂಕ್ ಅಂತ ಕರಿತೀವಿ, ಬೋತ್ ಬೈಂಡ್ ಟು ಕಾಪರ್, ಬೋತ್ ವಿಚ್ ಬೈಂಡ್ಸ್ ಬೋತ್ ಕಾಪರ್ ಆ್ಯಂಡ್ ಜಿಂಕ್ ಎರಡು ಬೈಂಡ್ ಆಗ್ಬೋದು. ಇನ್ನೊಂದು ಐರನ್ ಮತ್ತು ಮ್ಯಾಂಗನೀಸ್ ಇದೆ. ಇದರಲ್ಲಿ ಐರನ್ ಮಾತ್ರ ಐರನ್ ಅಥವಾ ಮ್ಯಾಂಗನೀಸ್ ಆದರೂ ಒಂದು ಬೈಂಡ್ ಆಗಿರುತ್ತೆ. ಇನ್ನೊಂದು ನಿಕ್ಕಲ್ ಟೈಪ್ ಇದೆ ವಿಚ್ ಬೈಂಡ್ಸ್ ಇದೆ, 3 ರೀತಿಯಾಗಿದೆ. ಸೊ ಕಾಪರ್ ಜಿಂಕ್ ಎಸ್ ಒ ಟಿ ತೊಗೊಂಡ್ರೆ ಸೊ ಇಲ್ಲೇನಾಗುತ್ತೆ ಅಂತಂದರೆ ಸ್ಟ್ರಕ್ಚರ್ ನೋಡ್ಕೊಳ್ಳಿ, ಕಾಪರು ಇದೆ ಮತ್ತು ಜಿಂಕ್ ಇದೆ. ಸೊ ಕಾಪರ್ ಇರೋ ಕಾಂಪ್ಲೆಕ್ಸ್ ಏನಾಗ್ತಾ ಇದೆ, ಸ್ಕ್ವೇರ್ ಪಿರಮಿಡಲ್ ಇದೆ. ಜಿಂಕ್ ಇರೋದು ಏನಾಗ್ತಾ ಇದೆ, ಟೆಟ್ರಾಹೀಡ್ರಲ್ ಇದೆ. ಸೊ ಇಲ್ಲಿ ಆಕ್ಟಿವ್ ಸೈಟ್ ಯಾವುದಿದೆ ಅಂದರೆ ಕಾಪರ್ ಇದೆ, ಬಟ್ ಜಿಂಕ್ ಏನು ಮಾಡುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಸಪೋರ್ಟ್ ದಿ ಹಿಸ್ಟಡೀನ್ ಬ್ರಿಡ್ಜ್, ಸಪೋರ್ಟ್ ಕೊಡೋದಕ್ಕೆ ಹಿಸ್ಟಡೀನ್ ಬ್ರಿಡ್ಜ್ಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಇದಿದೆ. ಸೊ ಇದು 2ನೇ ಟೈಪ್ ಆಯಿತು. 3ನೇ ಟೈಪ್ಗೆ ಬೈನ್ಯೂಕ್ಲಿಯರ್ ಕಾಪರ್ ಪ್ರೋಟೀನ್ ಅಂತ ಕರಿತೀವಿ. ಬೈನ್ಯೂಕ್ಲಿಯರ್ ಅಂದರೆ 2 ಪ್ರೋಟೀನ್ ಸೈಟ್ ಇರುತ್ತೆ. ಸೊ ಟೈಪ್ 3 ಇರುತ್ತೆ. ಸೊ ಹಿಮೋಸೈನಿನ್ ಅಂತ ಹೇಳ್ತೀವಿ. ಇಟ್ ಫೌಂಡ್ ಇನ್ ಮೊಲಸ್ಕಸ್ ದಟ್ ಕ್ಯಾರೀಸ್ ದಿ ಆಕ್ಸಿಜನ್ ಆಸ್ ಹಿಮೋಗ್ಲೋಬಿನ್ ಕ್ಯಾರೀಸ್ ದಿ ಆಕ್ಸಿಜನ್ ಇನ್ ಹ್ಯೂಮನ್ ಬ್ರೇನ್. ಸೊ ಇದು ಹಿಮೋ ಅಂತ ಬಂದಿದೆ, ಹಿಮೋಸೈನಿನ್ ಅಂತ ಹೇಳ್ತಾ ಇದ್ದೀವಿ. ಹಿಮೋಗ್ಲೋಬಿನಲ್ಲಿ ಏನಾಗುತ್ತೆ, ಹ್ಯೂಮನಲ್ಲಿ ಹೇಗೆ ಬ್ಲಡ್ಡು ಕ್ಯಾರಿ ಆಗುತ್ತಲ್ಲ, ಬ್ಲಡ್ಡು ಆಕ್ಸಿಜನ್ನ ಕ್ಯಾರಿ ಮಾಡ್ತಾರ, ಅದೇ ಥರ ಹಿಮೋಸೈನಿನ್ ಏನು ಮಾಡುತ್ತೆ ಅಂದರೆ ಮಲ್ಸ್ಕಲ್ಸಲ್ಲಿ ಕ್ಯಾರಿ ಮಾಡ್ತಾ ಹೋಗುತ್ತೆ. ಬಟ್ ಏನು ಡಿಫ್ರೆನ್ಸ್ ಅಂದರೆ ಹಿಮೋಸೈನಿನಲ್ಲಿ ಕಾಪರ್ ಸೆಂಟ್ರಲ್ ಮೆಟಲ್ ಆಟಮ್ ಇರುತ್ತೆ, ಹಿಮೋಗ್ಲೋಬಿನಲ್ಲಿ ಐರನ್ ಸೆಂಟ್ರಲ್ ಮೆಟಲ್ ಆಟಮ್ ಆಗಿರುತ್ತೆ. ಎರಡರಲ್ಲೂ ಏನಾಗ್ತಾ ಇದೆ ನಿಮಗೆ +2 ಆಕ್ಸಿಡೇಷನ್ ಸ್ಟೇಟ್ ಇದೆ. ಸೊ ಸ್ಟ್ರಕ್ಚರ್ಸ್ನ ನೀವು ಕೇರ್ಫುಲ್ಲಾಗಿ ನೋಡಿದ್ರೆ, ಸೊ ಇಲ್ಲಿ ನೋಡ್ಕೊಳ್ಳಿ, ಹಿಮೋಸೈನಿನ್ ಇದೆ, ಇನ್ನೊಂದು ಡಿಆಕ್ಸಿ ಹಿಮೋಸೈನಿನ್ ಇದೆ. ಸೊ ಡಿಆಕ್ಸಿ ಹಿಮೋಸೈನಿನಲ್ಲಿ ಕಾಪರ್ ಪ್ಲಸ್ ಸ್ಟೇಟಲ್ಲಿರುತ್ತೆ. ಸೊ ಕಾಪರ್ ಮಧ್ಯ ಇರುವಂಥ ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಎಷ್ಟಿದೆ ಅಂದರೆ 450 ಪೈಕೋಮೀಟರ್ ಇದೆ. ಇಟ್ ಈಸ್ ಡಯಾಮ್ಯಾಗ್ನೆಟಿಕ್ ಇನ್ ನೇಚರ್, ನೋ ಕಲರ್ಲೆಸ್ ಇರುತ್ತೆ, ನೋ ಅನ್ಪೇರ್ಡ್ ಎಲೆಕ್ಟ್ರಾನ್, ನೋ ಡಿ ಟ್ರಾನ್ಸಿಷನ್, ನೋ ಚಾರ್ಜ್ ಟ್ರಾನ್ಸ್ಫರ್ ಆಗ್ತಾ ಇದೆ. ಆಕ್ಸಿ ಹಿಮೋಗ್ಲೋಬಿನ್ ಆಕ್ಸಿಜನ್ ಕಂಬೈನ್ ಆಗಿದ ತಕ್ಷಣವೇ 2 ಕಾಪರ್ ವಿಚ್ ಆರ್ ಅವೇ ಫ್ರಮ್ ದೇ ಕಮ್ ಕ್ಲೋಸರ್ ಆ್ಯಂಡ್ ದ ಇಂಟರ್ನ್ಯೂಕ್ಲಿಯರ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ 350 ಪೈಕೋಮೀಟರ್ ಆಗುತ್ತೆ. ಇಟ್ ಆಕ್ಟ್ ಎಸ್ ಅ ಡಯಾಮ್ಯಾಗ್ನೆಟಿಕ್, ಕಲರ್ ಬಂದುಬಿಡುತ್ತೆ. ಸೊ ಬಿಕಾಸ್ ಆಫ್ O2 2- ಬ್ಲೂ ಕಲರ್ ಇರುತ್ತೆ, O2 2- ಟು Cu2+ಗೆ ಅದು ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಇಸ್ ದಿ ಸೆಕೆಂಡ್ ಬೈನ್ಯೂಕ್ಲಿಯರ್ ಕಾಪರ್ ಸೆಂಟರ್ ಪ್ರೋಟೀನ್ ಅಂತ ಹೇಳ್ತೀವಿ, 2 ಕಾಪರ್ ಸೆಂಟರ್ ಇರುವಂಥದ್ದು. ಅದೇ ಥರ ಮಲ್ಟಿ ಕಾಪರ್ ಪ್ರೋಟೀನ್ ಅಂತ ಇನ್ನೊಂದು ಟೈಪ್ ಇದೆ ವಿಚ್ ಕಂಟೈನ್ಸ್ ಬೋತ್ 1, 2, 3 ಕಾಪರ್ ಪ್ರೋಟೀನ್ಸ್ ಇರುತ್ತೆ. ಸೊ ಎಕ್ಸಾಂಪಲ್ಲು ಪ್ಲಾಸ್ಮಿನ್ ಅಂತ ಕರಿತೀವಿ. ದ ಮೇಜರ್ ಕಾಪರ್ ಕ್ಯಾರಿಂಗ್ ಪ್ರೋಟೀನ್ ಇನ್ ದಿ ಬ್ಲಡ್, ಇಟ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಐರನ್ ಮೆಟಬಾಲಿಸಮ್. 90% ಆಫ್ ದಿ ಟೋಟಲ್ ಕಾಪರ್ ಗಿವ್ಸ್ blue color. Its molecular mass is 1,34,000. Wilson disease decreased cellulophosphate or increased urine copper. So ನಾವು ಯೂರಿನ್ ಟೆಸ್ಟ್ ಮಾಡಿದಾಗ ಸೊ ಎಷ್ಟು ಯೂರಿನಲ್ಲಿ ಕಾಪರ್ ಹೋಗ್ತಾ ಇದೆ ಆ ಬೇಸಿಸ್ ಮೇಲೆ ನಾವು ಇದು ಇದೆಯಾ ಇಲ್ವಾ ಅಂತ ನಾವು ಮಾಡ್ತೀವಿ. ಅದೇ ಥರ ಇನ್ನೊಂದು ಗ್ಯಾಲಕ್ಟೋ ಆಕ್ಸಿಡೇಸ್ ಅಂತ ಕರಿತೀವಿ. ಇದು ನಾನ್ ಬ್ಲೂ ಕಾಪರ್ ಪ್ರೋಟೀನು. ಇಟ್ಸ್ ಅನ್ enzyme that catalyzes the oxidation of D-galactose in some species of fungi. It belongs to family of oxidoreductases. The copper ion is required as a cofactor for galactose oxidase. So galactose oxidase ನೀವು ಆಕ್ಸಿಡೇಷನ್ ಮಾಡಬೇಕು, ಗ್ಯಾಲಕ್ಟೋಸ್ನ ಆಕ್ಸಿಡೇಷನ್ ಮಾಡಬೇಕು, ಕ್ಯಾಟಲೈಸ್ ಮಾಡಬೇಕು ಅಂತಂದರೆ ನಿಮಗೆ ಕಾಪರ್ ಬೇಕಾಗತ್ತೆ. ಸೊ ಕಾಪರ್ ಡಿಪೆಂಡೆಂಟ್ ಆಲ್ಕೋಹಾಲ್ ಆಕ್ಸಿಡೇಸ್, ಇಟ್ಸ್ ಎ ಕಾಪರ್ ಡಿಪೆಂಡೆಂಟ್ ಆಲ್ಕೋಹಾಲ್ ಆಕ್ಸಿಡೇಸ್. It oxidizes primary alcoholic group of the galactose to aldehydic group with a strict regioselectivity, and the selectivity is high for galactose C6 primary hydroxyl group. So ನಿಮಗೆ ಗೊತ್ತು ಗ್ಯಾಲಕ್ಟೋಸ್ ಅಲ್ಲಿ ಎಷ್ಟೊಂದು OH ಗ್ರೂಪ್ ಇರುತ್ತೆ, ಬಟ್ ಇಟ್ ಇಸ್ ವೆರಿ ಸ್ಪೆಸಿಫಿಕ್, ವೆರಿ ಸೆಲೆಕ್ಟ್ ಟುವರ್ಡ್ಸ್ ದಿ ಕಾರ್ಬನ್ 6 ಪ್ರೈಮರಿ ಹೈಡ್ರಾಕ್ಸಿಲ್ ಗ್ರೂಪ್. ಸೊ ಈ ಥರ ನೀವು ಬೇರೆ ಬೇರೆ ಕಾಪರ್ ಪ್ರೋಟೀನ್ಸ್ ನಾವು ಯೂಸ್ ಮಾಡ್ತೀವಿ. ಇದ್ರ ಮೇಲೆ ಬೇರೆ ಬೇರೆ ರೀತಿಯಾದಂಥ ಕ್ವಶನ್ಸ್ಗಳು ಅವರು ಕೇಳ್ತಾ ಹೋಗ್ಬೋದು. 3 ರೀತಿಯಾಗಿದೆ. ಸೊ ಕಾಪರ್ ಜಿಂಕ್ SO2 ತೊಗೊಂಡ್ರೆ ಸೊ ಇಲ್ಲೇನಾಗುತ್ತೆ ಅಂತಂದರೆ ಸ್ಟ್ರಕ್ಚರ್ ನೋಡ್ಕೊಳ್ಳಿ, ಕಾಪರು ಇದೆ ಮತ್ತು ಜಿಂಕ್ ಇದೆ. ಸೊ ಕಾಪರ್ ಇರೋ ಕಾಂಪ್ಲೆಕ್ಸ್ ಏನಾಗ್ತಾ ಇದೆ, ಸ್ಕ್ವೇರ್ ಪಿರಮಿಡಲ್ ಇದೆ. ಜಿಂಕ್ ಇರೋದು ಏನಾಗ್ತಾ ಇದೆ, ಟೆಟ್ರಾಹೀಡ್ರಲ್ ಇದೆ. ಸೊ ಇಲ್ಲಿ ಆಕ್ಟಿವ್ ಸೈಟ್ ಯಾವುದಿದೆ ಅಂದರೆ ಕಾಪರ್ ಇದೆ, ಬಟ್ ಜಿಂಕ್ ಏನಿದೆ. ಸೊ ಇದು 2ನೇ ಟೈಪ್ ಆಯಿತು. 3ನೇ ಟೈಪ್ಗೆ ಬೈನ್ಯೂಕ್ಲಿಯರ್ ಕಾಪರ್ ಪ್ರೋಟೀನ್ ಅಂತ ಕರಿತೀವಿ. ಬೈನ್ಯೂಕ್ಲಿಯರ್ ಅಂದರೆ 2 ಪ್ರೋಟೀನ್ ಸೈಟ್ ಇರುತ್ತೆ. ಸೊ ಟೈಪ್ 3 ಇರುತ್ತೆ. ಸೊ ಹಿಮೋಸೈನಿನ್ ಅಂತ ಹೇಳ್ತೀವಿ. It found in molluscs that carries the oxygen as hemoglobin carries the oxygen in human brain. ಸೊ ಇದು ಹಿಮೋ ಅಂತ ಬಂದಿದೆ. ಎಲ್ಲರಿಗೂ
ನಮಸ್ಕಾರ. ಕೆಂಚಾಗೆ ನಾನು ಛಾಯಾ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ಚಾನಲ್ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ ಮತ್ತು ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿ ಚೇಂಜ್ ಮಾಡ್ಕೊಳ್ಳುತ್ತೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ಕಾಪರ್ ಕಂಟೈನಿಂಗ್ ಟೈಪ್ 1 ಆಗ್ಬೋದು, ಟೈಪ್ 2 ಆಗ್ಬೋದು, ಟೈಪ್ 3 ಇರ್ಬೋದು. ಸೊ ದೇ ಗೋಯಿಂಗ್ ಟು ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ in our biological system. All the best. Thank you.